ಬಜೆಟ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಿರೀಕ್ಷೆಗಳು ಗರಿಗೆದರಿದ್ದಾವೆ. ನಿರ್ಮಲಾ ಸೀತಾರಾಮನ್ ಅವರು ಹೊರಟಿದ್ದಾರೆ. ಅವರು ಮಂಡಿಸುವಂತ ಬಜೆಟ್ನ ಬಗ್ಗೆ ಸಹಜ ಕುತೂಹಲಗಳು ಮಾತನಾಡ್ತಾ ಇದ್ವಿ. ಆರ್ಥಿಕ ತಜ್ಞರನ್ನ ಮಾತನಾಡಿಸಿದ್ವಿ. ಇನ್ನು ರಾಜಕೀಯ ಆಯಾಮದ ಬಗ್ಗೆ ನಾವು ಗಮನ ಹರಿಸ್ತಾ ಹೋಗೋಣ. ಇದರ ಮಧ್ಯೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೇಂದ್ರ ಬಜೆಟ್ಗೂ ಮುನ್ನ ಚಿನ್ನದ ಮತ್ತು ಬೆಳ್ಳಿಯ ದರ ಕುಸಿದಿದೆ. 24 ಕ್ಯಾರೆಟ್ ಚಿನ್ನದ ದರ ಅಂದ್ರೆ ಅಪರಂಜಿ ಚಿನ್ನ 862 ರೂಪಾಯಿ ಪರ್ ಗ್ರಾಮ್. 22 ಕ್ಯಾರೆಟ್ ಚಿನ್ನ 700 ಚಿಲ್ಲರೆ ಕುಸಿತ ಕಂಡಿದೆ ಅನ್ನುವಂತ ಮಾಹಿತಿ. 24 ಕ್ಯಾರೆಟ್ಗೆ 16,058, 22 ಕ್ಯಾರೆಟ್ಗೆ 14,000 ಚಿಲ್ಲರೆ. ಕೇಂದ್ರ ಬಜೆಟ್ಗೂ ಮುನ್ನ ಬೆಳ್ಳಿ ದರ ಅಂತೂ ದೊಡ್ಡ ಪ್ರಮಾಣದಲ್ಲಿ ಕುಸಿದಿದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ದೊಡ್ಡ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಳಿತಗಳಾಗ್ತಾ ಇತ್ತು. ವಿಪರೀತ ಏರಿಕೆ ಇತ್ತು. ಈಗ ಮತ್ತೆ ಏರಿದ್ದು ಇಳಿತಾ ಇದೆ. ಐ ರಿಪೀಟ್, ಏರಿದ್ದು ಇಳಿತಾ ಇದೆ. ಚಿನ್ನದ ದರವೂ ಕೂಡ ಹಂಗೇನೆ ಅನ್ಯೂಶುವಲ್ ಗ್ರೋತ್ ಇತ್ತು. ಈಗ ಮತ್ತೆ ಅದು ಹಳೆಯ ಹಂತಕ್ಕೆ ಬರ್ತಾ ಇದೆ. ಕಳೆದ ಕೆಲ ದಿನಗಳಿಂದ ವಿಪರೀತ ಏರಿಕೆ ಕಂಡಿದ್ದಂತ ಚಿನ್ನ ಮತ್ತು ಬೆಳ್ಳಿ ಈಗ ಇಳಿಕೆಯ ಹಾದಿಯಲ್ಲಿದೆ. ಕೇಂದ್ರ ಬಜೆಟ್ಗೂ ಮುನ್ನ ಇದೊಂದು ಬೆಳವಣಿಗೆ. ನಾವು ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಜೊತೆಗೆ ಅತಿಥಿಗಳು, ಇನ್ನಷ್ಟು ಮಂದಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ ಕಡೆಯಿಂದ ಕೇಶವ್ ಪ್ರಸಾದ್ ಅವರು, ವಿಧಾನ ಪರಿಷತ್ ಸದಸ್ಯರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜಾತ್ಯತೀತ ಜನತಾದಳದಿಂದ ಅಶ್ವಿನ್ ಅವರು ನಮ್ಮ ಜೊತೆಗಿದ್ದಾರೆ. ಅಶ್ವಿನ್ ಅವರೇ ನಮಸ್ತೆ. ನಮ್ಮ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾಥು ಅವರು ಜೊತೆಗಿದ್ದಾರೆ. ಇದರ ಜೊತೆಗೆ ಸಂಸದರು ಡಾಕ್ಟರ್ ಮಂಜುನಾಥ್ ಅವರು ಕೂಡ ಜಾಯ್ನ್ ಆದರು. ಸರ್ ನಮಸ್ತೆ. 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 ಏನ್ ಸರ್ ಎಕ್ಸ್ಪೆಕ್ಟೇಷನ್ ಬಜೆಟ್ ಮೇಲೆ? ಅಂದರೆ ಇವಾಗ ನಮ್ಮ ಎಕನಾಮಿಕ್ ಸರ್ವೆ ಪ್ರಕಾರ ಏನಾಗಿದೆ ಅಂದರೆ ಸ್ಥಿರತೆ ಬಗ್ಗೆ, ಅಂದರೆ ಈಗ ವಿಶ್ವಾದ್ಯಂತ ಆರ್ಥಿಕ ಏರುಪೇರು ಆದರೂ ಕೂಡ ಭಾರತದ ಆರ್ಥಿಕ ಸ್ಥಿತಿ ಸುಭದ್ರವಾಗಿದೆ ಮತ್ತು ಚೇತರಿಕೆಯನ್ನು ಕಂಡಿದೆ. ಅಂದರೆ GDP ಅಂತ ಏನು ಮಾತಾಡ್ತೇವೆ ಇದು ಸುಮಾರು 7 to 7.4%. ಇನ್ಫ್ಲೇಷನ್ನು ಕೂಡ ಬಹಳ ಗಣನೀಯವಾಗಿ ಸ್ಟೇಬಲ್ ಆಗಿ ಲೆಸ್ ದೆನ್ 4%ಅಲ್ಲಿದೆ. ಇದೊಂದು ಆರ್ಥಿಕವಾಗಿ ಭಾರತ ಒಂದು ಸಬಲೀಕರಣವಾಗಿ ಸುಭದ್ರವಾಗಿ ಇದೆ ಅನ್ನೋದು ಒಂದು ಮಾಹಿತಿ ಅದು ಎಲ್ಲರಿಗೂ ಗೊತ್ತಿದೆ. ಸೊ ಈ ಸಂದರ್ಭದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು 11 ಗಂಟೆಗೆ ಇವತ್ತು ಸಂಸತ್ನಲ್ಲಿ ಬಜೆಟನ್ನು ಮಂಡಿಸಲಿದ್ದಾರೆ. ಸೊ ಹಲವಾರು ನಿರೀಕ್ಷೆಗಳಿದೆ. ಯಾಕೆಂದರೆ ಕಳೆದ ವರ್ಷ ಏನಾಯಿತು ಅಂದರೆ ಜನರು ದಿಗ್ಭ್ರಮೆಗೊಳ್ಳುವಂತಹ ಒಂದು ಇದು ಟ್ಯಾಕ್ಸ್ ರಿಲೀಫ್ ಕೊಟ್ಟರು. ಅಪ್ ಟು 12,75,000 ತನಕ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟರು. ಅದರಲ್ಲೂ ಬಹುಶಃ ಇವತ್ತು ಅಂದರೆ ಮಿಡ್ಲ್ ಕ್ಲಾಸ್ಗೆ ಈಗ ಫೋಕಸ್ ಏನಾಗಿದೆ, ಒಂದು ಮಿಡ್ಲ್ ಕ್ಲಾಸ್ಗೆ ಫೋಕಸ್ ಆಗಬೇಕು, ಫಾರ್ಮರ್ಸ್ಗೆ ಫೋಕಸ್ ಆಗಬೇಕು, ಲೇಬರ್ ಕ್ಲಾಸ್ಗೆ MSMEಗೆ ಫೋಕಸ್ ಆಗಬೇಕು, ಮತ್ತು ಮಹಿಳಾ ಸಬಲೀಕರಣ ಆಗಬೇಕು, ಮತ್ತು ಈ ರೀತಿ, ಮತ್ತು ಅಫ್ಕೋರ್ಸ್ ಇವಾಗ ಸೋಲಾರ್, ರಿನ್ಯೂವಬಲ್ ಎನರ್ಜಿ ಮತ್ತು ಕ್ರಿಟಿಕಲ್ ಮಿನರಲ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವು ಮುಖ್ಯ ಕೇಂದ್ರೀಕೃತವಾಗಿರುತ್ತೆ. ಅದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಕಳೆದ ವರ್ಷ ಸುಮಾರು 2,60,000 ಕೋಟಿ ರೈಲ್ವೆಗೆ ಮೀಸಲಿಡಲಾಗಿತ್ತು. ಒಟ್ಟಾರೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಲಾಸ್ಟ್ ಟೈಮು ಅಂದರೆ ಸುಮಾರು 11 ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಮಾಡಿದರು. ಸೊ ಹೀಗಾಗಿ ಇವತ್ತು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಮಿಡ್ಲ್ ಕ್ಲಾಸ್ಗೆ ಇನ್ನೊಂದು ಸ್ವಲ್ಪ ಟ್ಯಾಕ್ಸ್ ರಿಲೀಫ್ ಸಿಗಬಹುದಾ ಅಂತ. ಈಗ ಹೆಲ್ತ್ ಸೆಕ್ಟರ್ ಅಲ್ಲಿ ಏನು ನಿರೀಕ್ಷೆ ರೂಪಾಯಿ ತನಕ ಇದೆ. ಏನಾದರೂ ಅದು ಹೆಲ್ತ್ ಸೆಕ್ಟರ್ ಅಲ್ಲಿ ಏನಾಗಿದೆ ಅಂದ್ರೆ ಈಗ ನಿಮಗೆ ಗೊತ್ತಿರೋ ಹಾಗೆ ಆಯುಷ್ಮಾನ್ ಭಾರತ್ ಇವಾಗ 70 ವರ್ಷದ ಮೇಲೆ ಪಟ್ಟವರಿಗೆ ಇವಾಗ ಕೊಡ್ತಾ ಇದ್ದಾರೆ. ಆದರೆ ಭಾರತ ದೇಶದಲ್ಲಿ ಕಾಯಿಲೆಗಳು ಏನಾಗಿದೆ, ಅದು ಎಲ್ಲ ಕಾಯಿಲೆಗಳು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಹೃದಯಾಘಾತ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಸ್ಟ್ರೋಕ್ ಆಗಿರ್ಬೋದು, ಅಥವಾ ಡಯಾಬಿಟಿಸ್ ಆಗಿರ್ಬೋದು, ಎಲ್ಲ ಚಿಕ್ಕ ವಯಸ್ಸವರಿಗೆ ಬರ್ತಾ ಇರೋದ್ರಿಂದ ಅದನ್ನು ಮಿತಿಯನ್ನು 60 ವರ್ಷಕ್ಕೆ ಏನಾದರೂ ಲಿಮಿಟ್ ಮಾಡುವ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ 60 years ಆ್ಯಂಡ್ ಅಬವ್ ಶುಡ್ ಬಿ ಇನ್ಕ್ಲೂಡೆಡ್ ಅಂಡರ್ ಆಯುಷ್ಮಾನ್ ಭಾರತ್. ಒಂದು ಎರಡನೇದೇನಾಗಿದೆ, ಆಯುಷ್ಮಾನ್ ಭಾರತ್ಗೆ ಇನ್ನೂ ಕೂಡ ಹೆಚ್ಚು ಬಲವನ್ನು ಕೊಡಬೇಕಾಗಿದೆ.
ಯಾಕೆಂದರೆ ಒಟ್ಟಾರೆ ಸುಮಾರು 1900 ಪ್ರೊಸೀಜರ್ಸ್ ಇದೆ ಆ್ಯಕ್ಚುಲಿ. ಇವಾಗ ಇನ್ಕ್ಲೂಡ್ ಆಗಿರೋದು 1300 ಪ್ರೊಸೀಜರ್ಸ್ ಮಾತ್ರ. ಅಂದರೆ ಇವತ್ತು ಆಯುಷ್ಮಾನ್ ಭಾರತ್ ಏನಿದೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಆಯೋಜಿಸತಕ್ಕಂಥ ಯೋಜನೆ. ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಇನ್ನೊಂದು ಬಹಳ ದಿನಗಳಿಂದ ಬೇಡಿಕೆ ಇರತಕ್ಕಂಥ ನಮ್ಮ ಏನು ಇದು ಅಂಗನವಾಡಿ ವರ್ಕರ್ಸ್ ಆಗ್ಬೋದು, ಆಶಾ ವರ್ಕರ್ಸ್ ಆಗ್ಬೋದು, ಅವ್ರಿಗೆ ಸ್ವಲ್ಪ ಹೆಚ್ಚಿನ ಹಾನರೋರಿಯಮ್ಮು ಕೊಡಬೇಕಾಗಿದೆ. ಅದೊಂದು ಬಹಳ ಮುಖ್ಯವಾದದ್ದು. ಮೂರನೇದು ಇವತ್ತು ಅದರಲ್ಲೂ ಕೂಡ ನಮ್ಮ ಕರ್ನಾಟಕಕ್ಕೆ ಒಂದು ಏಮ್ಸ್ ಬೇಕು ಅನ್ನುವ ಬೇಡಿಕೆ ಬಹಳ ದಿವಸದಿಂದ ಇಟ್ಟಿದ್ದೇವೆ. ಬಹುಶಃ ಅದರಲ್ಲಿ ಏನಾದರೂ ಇದರಲ್ಲಿ ಪ್ರಸ್ತಾಪನೆ ಆಗುತ್ತಾ ಅಂತ ನೋಡಬೇಕಾಗಿದೆ. ಸರ್, ಕರ್ನಾಟಕದ ಆಶೋತ್ತರಗಳಿಗೆ ಸ್ಪಂದಿಸ್ತಾರೆ ಅಂತ ಅನ್ಸುತ್ತಾ ರಾಜ್ಯಸಭಾ ಮೆಂಬರು ಮತ್ತು ನಮ್ಮ ಕರ್ನಾಟಕದ ರಾಜ್ಯಸಭಾ ಮೆಂಬರ್ ಆಗಿರುವಂಥ ವಿತ್ತ ಸಚಿವೆ? ಅಲ್ಲ, ಈಗ ಆಗಲೇ ಏನಾಗಿದೆ, ಈಗ ನೋಡಿ ಕಳೆದ 10 ವರ್ಷದಲ್ಲಿ ನಾವು ನೋಡಿದರೆ ಸುಮಾರು ಅಂದರೆ ಟ್ಯಾಕ್ಸ್ ಡೆವಲ್ಯೂಷನ್ನು ಮತ್ತು ಗ್ರ್ಯಾಂಟ್ಸ್ ಎರಡೂ ಸೇರಿ ಕರ್ನಾಟಕಕ್ಕೆ ಹರಿದು ಬಂದಂಥ ಹಣ ಏನಪ್ಪ ಎಷ್ಟು ಅಂದರೆ 4,85,000 ಕೋಟಿಗಳು. ಸೊ ಈಗ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಬಂದಿದೆ. ನಮ್ಮ ರೈಲ್ವೆ ಯೋಜನೆಗಳಿಗೆ ಸುಮಾರು 7,000 ಕೋಟಿ ಕೊಟ್ಟಿದ್ದಾರೆ. ಈಗ ಸಬ್ಬರ್ಬನ್ನು ವೇಗ ಸಿಗಬೇಕಾಗಿದೆ. ಅದೇ ರೀತಿ ನಮ್ಮ ಫೇಸ್ 3 ಮೂರನೇ ಹಂತದ ಮೆಟ್ರೋಗೂ ಕೂಡ ವೇಗ ಸಿಗಬೇಕಾಗಿದೆ. ಅದಕ್ಕೆಲ್ಲ ಈ ಸರಿ ಬಜೆಟರಿ ಅಲೋಕೇಶನ್ ಅಲ್ಲಿ ಹೆಚ್ಚು ಬರುತ್ತೆ ಅಂತ. ಬಟ್ ಡಾಕ್ಟರ್ ಮಂಜುನಾಥ್ ಅವರೇ, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಬಿಜೆಪಿಯ MP ಗಳ ಮೇಲೆ ಆರೋಪ ಮಾಡ್ತಾರೆ. ಅವರು ನಿಮ್ಮನ್ನ 2014ರಿಂದ RS ಕಳಿಸಿದ್ದೇ ಬಂತು, 18 ಜನ 25 ಜನ. ನಿಮಗೆ ಪ್ರಧಾನಮಂತ್ರಿಗಳ ಎದುರುಗಡೆ ಹೋಗಿ ಕರ್ನಾಟಕಕ್ಕೆ ಇದು ಬೇಕು ಅದು ಬೇಕು ಹಠ ಹಿಡಿದು ತರುವ ಶಕ್ತಿಯೇ ಇಲ್ಲ. ನೀವೊಂದು ರೀತಿ ಮೂಕ ಪ್ರೇಕ್ಷಕರ ಥರ ಇಲ್ಲಿಂದ RS ಕಳಿಸ್ಲಾಗತ್ತೆ, ದಿಲ್ಲಿಯಲ್ಲಿ ಶಾಂತವಾಗಿ ಕೂತಿರ್ತೀರಿ ಅನ್ನೋದು ಅವ್ರದ್ದು ಆರೋಪ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಹೇಳ್ತಿರ್ತಾರೆ ಇದು. ನಾವು ಈಗ ಅಪ್ಪರ್ ಭದ್ರಾ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಇಲ್ಲಿಯವರೆಗೆ ಒಂದು ಪೈಸಾ ಹಣವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಡೆವಲ್ಯೂಷನ್ ಹಣವನ್ನು ಕೊಡ್ತಾ ಇಲ್ಲ, ತೆರಿಗೆ ನಮಗೇನು ಹಣ ಬರಬೇಕಿತ್ತು ಆ ಬಾಬ್ತು ಬರಬೇಕು ಅನ್ನೋದಕ್ಕೇನು ಹೋರಾಟ ಮಾಡಲ್ಲ. ಫೈನಾನ್ಸ್ ಕಮಿಷನ್ ಎದುರುಗಡೆ ಕೂಡ ನಮ್ಮ ಅಹವಾಲನ್ನು ಸಮರ್ಥವಾಗಿ ಹೇಳಬೇಕು ಅನ್ನುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಬೆಂಬಲ ಕೊಡಲ್ಲ. ಹೀಗಾಗಿ BJPಯ ಸಂಸದರು ಇಲ್ಲಿ ಮಾತಾಡ್ತಾರೆ, ಅಲ್ಲಿ ಮಾತಾಡೋಕ್ಕೆ ಅವ್ರಿಗೆ ಆಗಲ್ಲ ಅಂತ ಅವ್ರದ್ದು ಆರೋಪ. ಇವಾಗ ನಾವೆಲ್ಲ BJP ಸಂಸದರು ಮತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಅವರು ನಿರಂತರವಾಗಿ ಇವತ್ತು ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರ ಗಮನಕ್ಕೆ ತಂದಿದ್ದಾರೆ, ವಿತ್ತ ಸಚಿವರ ಗಮನಕ್ಕೆ ತಂದಿದ್ದಾರೆ. ಯಾಕೆಂದರೆ 2004ರಿಂದ 2014ನೇ ಇಸ್ವಿವರೆಗೆ ಸರ್ ಯಾವುದು UPA ಸರ್ಕಾರದಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದಂಥ ಹಣ ಎಷ್ಟಪ್ಪ ಅಂದರೆ 85,000 ಕೋಟಿಗಳು. ಇವಾಗ ಕಳೆದ 10-11 ವರ್ಷದಲ್ಲಿ ಕರ್ನಾಟಕಕ್ಕೆ ಹರಿದು ಬಂದಿದ್ದು 4,85,000 ಕೋಟಿ. ಅದರಲ್ಲೇ ಗೊತ್ತಾಗುತ್ತೆ. ಅಂದರೆ ನೇರವಾಗಿ ಬರತಕ್ಕಂಥದ್ದು ಗ್ರ್ಯಾಂಟ್ಸ್ ಒಂದು, ಇಂಡೈರೆಕ್ಟಾಗೂ ತುಂಬ ಬರ್ತಾ ಇದೆ. ಇವತ್ತು ಕ್ಯಾಪಿಟಲ್ ಹೈವೇ ಆಗ್ಬೋದು, ರೈಲ್ವೇಸ್ ಆಗ್ಬೋದು, ಅಥವಾ ಈಗ ನಿಮ್ಯಾನ್ಸ್ಗೂ ಕೂಡ ಅಷ್ಟೇ. ನಿಮ್ಯಾನ್ಸ್ಗೆ ಕಳೆದ 3 ತಿಂಗಳಲ್ಲಿ 938 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಪ್ರೂವ್ ಮಾಡಿಸಿದ್ದೇವೆ. ಒಂದು ಪಾಲಿಟ್ರಾಮಾ ಸೆಂಟರು ಅಟ್ ನಾರ್ತ್ ಕ್ಯಾಂಪಸ್ಸು ಬೆಂಗಳೂರಲ್ಲಿ, ಇನ್ನೊಂದು ನಿಮ್ಯಾನ್ಸು ಈಗಿರ್ತಕ್ಕಂಥ ಇದರಲ್ಲಿ ಒಂದು OPD ಬ್ಲಾಕು 430 ಕೋಟಿ, ಒಟ್ಟಾರೆ 938 ಕೋಟಿ ವೆಚ್ಚದ ಒಂದು ಪ್ರಾಜೆಕ್ಟನ್ನು ನಿಮ್ಯಾನ್ಸ್ಗೆ ಅಪ್ರೂವ್ ಮಾಡಿ ಈಗ ಆಲ್ರೆಡಿ ವರ್ಕ್ ಆರ್ಡರ್ ಕೂಡ ಸಿದ್ಧವಾಗ್ತಾ ಇದೆ. ಹೀಗಾಗಿ ಎಲ್ಲ ರೀತಿಯ ಸಹಾಯ ಕೂಡ ಆಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ನಾವು ಇದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಉಪಯೋಗಿಸಬೇಕಾಗಿದೆ. ಕಳೆದ 10 ವರ್ಷಗಳಲ್ಲಿ ರಾಜ್ಯದಿಂದ ಕೇಂದ್ರಕ್ಕೆ ಕಲೆಕ್ಷನ್ ಆಗಿ ಹೋಗಿರ್ತಕ್ಕಂಥ ತೆರಿಗೆ ಬಂದು 28 ಲಕ್ಷ ಕೋಟಿ. ಕಾಂಗ್ರೆಸ್ ನಟರಾಜ್ ಗೌಡರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಯಾಕಂದ್ರೆ ಕಳೆದ 10 ವರ್ಷಗಳಲ್ಲಿ ರಾಜ್ಯದಿಂದ ಕೇಂದ್ರಕ್ಕೆ 28 ಲಕ್ಷ ಕೋಟಿ ತೆರಿಗೆ ಕಲೆಕ್ಷನ್ ಆಗಿ ಕೇಂದ್ರಕ್ಕೆ ಹೋಗಿರೋದು. ಇವರು 4.8 lakh crore ಬಂದಿದೆ ಅಂತಾರಲ್ಲ, ಅದು ಪರ್ ವರ್ಷ 41 ವರ್ಷಕ್ಕೆ ಇಷ್ಟಾಗುತ್ತೆ, 48,000 ಕೋಟಿ ಮಾತ್ರ ಆಗುತ್ತೆ. ಕಳೆದ ಒಂದು ವರ್ಷ 2025ರಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ಕೇಂದ್ರಕ್ಕೆ ಹೋಗಿದೆ, ವಾಪಸ್ ಬಂದಿರೋದು 57,000 ಕೋಟಿ ಮಾತ್ರ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ಮತ್ತು ಡೆವಲ್ಯೂಷನಲ್ಲಿ 15ನೇ ಹಣಕಾಸಿನ ಆಯೋಗದಲ್ಲಿ ನಾವು ಬಂದಿರತಕ್ಕಂಥದ್ದು 3.64% ಡೆವಲ್ಯೂಷನ್. 14ನೇ ಹಣಕಾಸಿನ ಆಯೋಗದಲ್ಲಿ ಡೆವಲ್ಯೂಷನ್ ಬಂದು 3.71%, 4.71%. ಇದು ವ್ಯತ್ಯಾಸ ರಾಜ್ಯಕ್ಕೆ ಅರ್ಥ ಆಗಬೇಕು, BJP ನಾಯಕರುಗಳಿಗೂ ಅರ್ಥ ಆಗಬೇಕು. ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರತಕ್ಕಂಥದ್ದು ಯಾವುದೇ ರೀತಿಯಾಗಿ
ಹೆಚ್ಚಿಗೆ ಕೊಡ್ತಾ ಇದೀವಿ ಅಂತಲ್ಲ, ನಮ್ಮ ಬಜೆಟ್ ಗಾತ್ರಕ್ಕೆ ತಕ್ಕಂತೆ ನಮಗೆ 15 ಪೈಸೆ ಆಗ್ತಾ ಇದೆ, 13 ಪೈಸೆ ಆಗ್ತಾ ಇದೆ ₹1. ಸೊ ಇದನ್ನ ಬಿಜೆಪಿ ನಾಯಕರು ಕೂಡ ಅರ್ಥ ಮಾಡ್ಕೋಬೇಕು, ಈವನ್ ಸಂಸದರು ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಡೆವಲ್ಯೂಷನ್ ಅಲ್ಲಿ ಕಡಿಮೆ ಆಯಿತು, 1.07% ಕಡಿಮೆ ಆಯಿತು ಅಂದ್ರೆ ರಾಜ್ಯಕ್ಕೆ 80,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ 5 ವರ್ಷಗಳಲ್ಲಿ. ಒಂದು ನಿಮಿಷ, ಇದು ಸಿಂಪಲ್. ಡಾಕ್ಟರ್ ಮಂಜುನಾಥ್ ಉತ್ತರ ಕೇಳೋಣ. ಮಂಜುನಾಥ್ ಸರ್, ಇವಾಗ ನಾವು ಕೂಡ ಅಪ್ಪರ್ ಭದ್ರಾ ಬಗ್ಗೆ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಏಕೆಂದರೆ ಇದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅನ್ನೋದಲ್ಲ, ನಾವು ಒಟ್ಟಾರೆ ಇದಕ್ಕೆ ನಾವು ರಾಜ್ಯದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು. ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ನಾವು ಕೂಡ ಒತ್ತಾಯ ಆಗ್ತಾ ಇದ್ದೇವೆ. ಪೋಲಾವರಂಗೆ ಯಾವ ಒಂದು ಪ್ರಾತಿನಿಧ್ಯ ಸಿಕ್ತು ಸರ್, ಅದು ಅಪ್ಪರ್ ಭದ್ರಾಗ ಸಿಕ್ಕಂತಿಲ್ಲ. ಪೋಲಾವರಮನ್ನ ರಾಷ್ಟ್ರೀಯ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಲ್ಲ ಅಂತಿದ್ರು ಹೋದ ಸಲ. ಈ ಸಲ ಘೋಷಣೆ ಮಾಡೇ ಬಿಟ್ರು. ಚಂದ್ರಬಾಬು ನಾಯ್ಡು ಮಾಡಿಸಿದ್ರು ಅದನ್ನು ಹಠ ಹಿಡಿದು. ಆ ಹಠ ನಮ್ಮ ಕರ್ನಾಟಕದ BJP ಸಂಸದರಿಗಿಲ್ಲ ಅಂತ ಅವ್ರದ್ದು ಆರೋಪ. ಇಲ್ಲ, ಇವಾಗ ಏನಾಗ್ತಾ ಇದೆ, ಒಂದೊಂದು ವರ್ಷ ಒಂದೊಂದು ಸ್ಟೇಟು ಪ್ರಯಾರಿಟಿ ಹೋಗುತ್ತೆ. ಒಂದು ವರ್ಷ ಬಿಹಾರಕ್ಕೆ ಹೋಗ್ಬೋದು, ಒಂದು ವರ್ಷ ಆಂಧ್ರಕ್ಕೆ ಹೋಗ್ಬೋದು, ಒಂದು ವರ್ಷ ನಮಗೂ ಬರೋ ಸಾಧ್ಯತೆ ಇದೆ. 2028 ಚುನಾವಣೆ ಹತ್ರ ಬಂದಂಗೆ ಬರುತ್ತಾ ಪ್ರಾತಿನಿಧ್ಯ? ಒಂದು ನಿಮಿಷ. 2022 ಫೆಬ್ರವರಿ 1ನೇ ತಾರೀಕು ಪಾರ್ಲಿಮೆಂಟ್ ಅಲ್ಲಿ 5,300 ಕೋಟಿ ಘೋಷಣೆ ಮಾಡಿದ್ರು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಬೊಮ್ಮಾಯಿ ಅವರು ಇನ್ನೂ ಹೇಳೋದು ರಾಷ್ಟ್ರೀಯ ಘೋಷಣೆ ಆಗಿದೆ ಅಂತ. ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತ ಒಂದು ಹೊಸ ಹೆಡ್ ಆಫ್ ಅಕೌಂಟನ್ನೇ ಅದು ಹುಟ್ಟಾಕಿದ್ರು. ಅದರಲ್ಲಿ ಅಪ್ಪರ್ ಕೃಷ್ಣಾಗೆ ಈಗ ಬಂದಿರತಕ್ಕಂಥ ಹಣ ಇದುವರೆಗೆ ಸುಮಾರು 18,000 ಕೋಟಿ ಹರಿದು ಬಂದಿದೆ. ಇವತ್ತು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮು ಅನ್ನು ಹುಟ್ಟಾಕಿದ್ದು ಸನ್ಮಾನ್ಯ ದೇವೇಗೌಡರು. ಅದೇ ಸ್ಕೀಮಲ್ಲಿ ಇವತ್ತು ನಾವು ಅಪ್ಪರ್ ಭದ್ರಾಗೂ ಕೂಡ ನಾವು ಕೇಳ್ತಾ ಇದ್ದೇವೆ. ಆಶಾಭಾವನೆ ಇದೆ ನಮಗೆ ಅದರಲ್ಲಿ ಆಗಬೇಕು. ಯಾಕೆಂದರೆ ಅಪ್ಪರ್ ಭದ್ರಾಗ ಆಗಬೇಕು, ಅದು ನಮ್ಮ ಸಮ್ಮತ ಕೂಡ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.